ಸರ್, ನಾನು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಕಂಪ್ಯೂಟರ್ ಟೈಮ್ನ ನಿಲ್ಲಿಸಬೇಕು. ಕಿರಣ್ ಅವರು ಫೋನ್ ಆಫ್ ಫ್ರೆಂಡ್ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸರ್, ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೀವನಿ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಓಕೆ ಗುರುಗಳೇ, ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಕಾಲ್ ಹಾಕಿ. ಹಲೋ, ನಮಸ್ಕಾರ ಜೀವನ್, ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ. ನೀನು ಯಾವನಾದ್ರೇನು ಮೇಕರಿಫ್ ನೋಡ್ಕೊಂಡು ಹೊಡ್ತಾ ಇದ್ದೀನಿ. ಆಮೇಲೆ ಮಾಡ್ತೀನಿ ತಡಿ. ಸರ್, ನಾನು ಅದು ಕ್ವಿಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇದೋಗಲ್ಲ ಒಡೆ ನನ್ನ ಶೋಯಿಂದ. ಯಾರಲ್ಲಿ? ನಾನು ದೆವ್ವ. ಹೌದಾ, ಸರಿ, ಏನ್ ಬೇಕು? ಲೌಡೆ, ನನಗೆ ನಿನ್ ಜೀವನ ಬೇಕು. ದೆವ್ವ ಅಂತ ನಿಮ್ಮವ್ವ. ಇಲ್ಲಿ ಕುತ್ಕೊಂಡು 2 ಗಂಟೆಗೆ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅವಾಗ ಗೊತ್ತಾಗ್ಬೇಕು ನಿನಗೆ ನನ್ ಜೀವನ ಇಲ್ಲ ಅಂತ. ಮಿರ್ರಿಗುಳ್ದವನೆ, ಒಂಚೂರಾದ್ರೂ ಮರ್ಯಾದೆ ಕೊಡು. ನಾನ್ ದೆವ್ವ. ಜೀವನದಲ್ಲಿ ದೆವ್ವ ಅನ್ನೋದೇನು ಇರೋಲ್ಲ. ಜೀವನದಲ್ಲಿರೋದು ಬರೀ ಎಂಪ್ಲಾಯ್ಗಳು ಅಷ್ಟೇ. ಅವನಿಗೊಬ್ಬ ಮ್ಯಾನೇಜರ್ ಇರ್ತಾನೆ, ದಿನಾ ತಲೆ ಶೂಟ್ ಹೊಡೆಯಕ್ಕೆ. ನಿನ್ಗೂ ಒಬ್ಬ ಮ್ಯಾನೇಜರ್ ಇರ್ಬೇಕಲ್ವಾ? ಅವನ್ ಹೇಳಕ್ಕೆ ನೀನ್ ಕೆಲ್ಸಕ್ಕೆ ಬಂದಿರ್ತೀಯ. ಹೌದು ಗುರು, ನಾನು ದೆವ್ವ ಆಗಿರೋದ್ರಿಂದ ನಂದು ನೈಟ್ ಶಿಫ್ಟ್ ಅಷ್ಟೇ ಇರಬೇಕು. ಮಿಂಡ್ರುಗಳ್ದು ನೋಡ್ರೆ ಮಾರ್ನಿಂಗ್ ಶಿಫ್ಟ್ ಮಾಡಿಸ್ತಾನೆ. ಬೆಳಿಗ್ಗೆ ಹೊತ್ತೆ ಅವನಾದ್ರೂ ದೆವ್ವಕ್ಕೆ ಇರ್ತಾನ. ಬಲವಂತದಿಂದ ಕೆಲಸ ಮಾಡಿಸ್ತಾನೆ ಮ್ಯಾನೇಜರು. ನೈಟ್ ಶಿಫ್ಟ್ ಮಾಡ್ತಲ್ಲ, ಕಂಪ್ನಿಯಿಂದ ಏನಾದ್ರು ಊಟ ಕೊಡ್ತಾರ? ಹೆಂಗೆ? ಲೌಡ ಸಿಗತ್ತೆ, ಒಂದು ಮೂಲೆ ಕೂಡ ಕೊಡಲ್ಲ ಗುರು. ನಿಂದಕ್ಕಿಂತ ನಂದೇ ಪರವಾಗಿಲ್ಲ, ನನಗಾದ್ರೂ ಊಟ ಸಿಗುತ್ತೆ. ಸರಿ, ಊಟಕ್ಕೆ ಆರ್ಡರ್ ಮಾಡ್ತಾ ಇದ್ದೀನಿ. ನಿನ್ಗೆ ಏನಾದ್ರು ಬೇಕಾ ಊಟಕ್ಕೆ? ನಾನ್ ವೆಜ್ ಅಲ್ಲಿ ಏನಾದ್ರು ಬುಕ್ ಮಾಡ್ಬಿಡು ಗುರು, ಹೊಟ್ಟೆ ಹಸಿತೈತೆ. ಸರಿ, ಬಿರಿಯಾನಿ ಬುಕ್ ಮಾಡ್ತಾ ಇದ್ದೀನಿ. ಅಲ್ಲೇ ಹೋಗಿ ಕೆಫಿಟೇರಿಯಾದಲ್ಲಿ ಕೂತಿರೋ, ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೇನೆ. ಓಕೆ ಬ್ರದರ್, ಥ್ಯಾಂಕ್ ಯು. ಅಪ್ಪ, ಏನೋ ಅಪ್ಪ, ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟಿ ನಡೀತಾ ಇದೆ, ಅದಕ್ಕೆ ದುಡ್ಡು ಕಟ್ಟಬೇಕು. ದುಡ್ಡು ಕೊಡ್ತೀಯಾ? ಹಾ ಸರಿ, ಎಷ್ಟು ದುಡ್ಡು ಕೊಡ್ಬೇಕು? ಮಂಜಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಕಾಲೇಜಲ್ಲಿ 500 ರೂಪಾಯಿ ಕೇಳಿದ್ದಾರೆ. ನೀನ್ 1000 ರೂಪಾಯಿ ಕೇಳು. 500 ರೂಪಾಯಿ ಎಣ್ಣೆ ಹೊಡಿಬೋದು. ಮಂಜಾ, ಅದು ನಿನ್ ಕೈಯಲ್ಲಿ ತಪ್ಪು ಮಾಡಿಸ್ತಾ ಇದೆ. ಕಾಲೇಜಲ್ಲಿ ಎಷ್ಟು ದುಡ್ಡು ಕೇಳಿದಾರೋ ಅಷ್ಟನ್ನ ಮಾತ್ರ ಕೇಳು. ಅಪ್ಪನ ಹತ್ರ ಸುಳ್ಳು ಹೇಳ್ಬೇಡ. ಇದ್ರಲ್ಲೇನ್ ತಪ್ಪಿದೆ? ನನಗೆ ನಿನ್ ಖುಷಿ ಮುಖ್ಯ. ಅದಕ್ಕೆ ಹೇಳದ್ ಕೇಳು. 500 ರೂಪಾಯಿ ಬಂದು 1000 ರೂಪಾಯಿ ಕೇಳು. 500 ರೂಪಾಯಿಗೆಲ್ಲ ಯಾರು ತಲೆ ಕೆಡಿಸ್ಕೊತಾರೆ? ಮಂಜಾ, ಜೀವನದಲ್ಲಿ ಒಳ್ಳೆಯವನಾಗು. 500 ರೂಪಾಯಿ ಮಾತ್ರ ಕೇಳು, ಅಪ್ಪನ ಹತ್ರ ಬೇಡ. ಮಂಜಾ, ಜಾಸ್ತಿ ಕೇಳು, ಕಮ್ಮಿ ಕೇಳು. ಜಾಸ್ತಿ ಕೇಳು, ಕಮ್ಮಿ ಕೇಳು. ಅಪ್ಪ, 5,000 ಕಟ್ಟಬೇಕಪ್ಪ. ಅಯ್ಯೋ, ಇವನ ಮೆಂಡ್ರು ಹುಡ್ದವನ ಅನ್ಕೊಂಡಿದ್ದೆ. ಇವನ್ ನೋಡ್ರಿ 7 ಮೆಂಡ್ರು ಬಿಡ್ತವನು. ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮೇಲೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಹಲೋ ಮಚ್ಚ, ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ತಗೋ ಒಂಚೂರು ಮಾತಾಡು. ಹಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನು ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದ ಬೇಬಿ? ಹಾ ಬೇಬಿ, ನಿನ್ನೆ ನೈಟ್ ಸದಾತಾಗಿ ನಿದ್ದೆ ಮಾಡ್ದೆ. ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಬೆಳಿಗ್ಗೆ ನೀನ್ ಬೇರೆ ಸಿಕ್ಕಿದ್ಯಾ, ಇದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳು? ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬರಲ್ಲ ಮಿಡ್ರುಗುಳ್ದವಳು. ಆಮೇಲೆ ಬೆಳಿಗ್ಗೆ 5 ಗಂಟೆ ಕರೆದು ಚೆನ್ನಾಗಿ ನಿದ್ದೆ ಆಯ್ತಾ ಬೇಬಿ ಅಂತ ಬೇರೆ ಕೇಳ್ತಾಳೆ. ರಾತ್ರಿ 1 ಗಂಟೆಗೆ ತುಂಬಾ ನಿದ್ದೆಲಿದ್ದಾಗ ಫೋನ್ ಮಾಡ್ಬಿಟ್ಟು, ನಾನು ಅಕಸ್ಮಾತ್ ಸತ್ರ ತರದವಳು ಯಾರಾದ್ರೂ ಸಿಕ್ಕರೆ ನೀನು ಲವ್ ಮಾಡ್ತೀಯಾ ಅಂತ ಬೇರೆ ಕೇಳ್ತಾಳೆ. ಅದಕ್ಕೆ ನಾನು ಮಾಡಲ್ಲ ಬೇಬಿ ಅಂದೆ. ಅದಕ್ಕೆ ನಿನ್ಗೆ ನನ್ನಂತ ತೊಳ್ಬೇಡ, ಬೇರೆ ತರದವಳು ಬೇಕು ಅಂತಾಳೆ. ಸರಿ ಆಯ್ತು, ಮಾಡ್ಕೋತೀನಿ ಅಂದೆ. ಅದಕ್ಕೆ ನಾನ್ ಸತ್ ಮೇಲೂ ನಿನಗೆ ಬೇರೆಯವ್ರ ಮೇಲೆ ಪ್ರೀತಿ ಆಗತ್ತಾ ಅಂತ ಕೇಳ್ತಾಳೆ. ಏನ್ ಮಾಡ್ಬೇಕು ಹೇಳಿ ಈ ವಿಡ್ರೊಳಗೆ? ಲಿಪ್ಸ್ಟಿಕ್ ಐಲೈನರ್ ತಗೊಬೇಕು, ಹೋಗೋಣ. ದೊಡ್ಡವ್ರು ಹೇಳಿದಾರೆ ಅಲ್ವಾ ಬೇಬಿ, ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ ಮಾಡೋದನ್ನ ಇವಾಗ್ಲೇ ಮಾಡು ಅಂತ. ಬಾ ಬೇಬಿ, ಹೋಗಿ ಇವತ್ತೇ ತಗೊಂಬಂದ್ಬಿಡೋಣ. 108 ತರ ಮೇಕಪ್ ಹಾಕೊಂಡು ಉಜ್ಜಿತಾಳೆ ಇವಳು ಮುಖಕ್ಕೆ. ಆ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಆ ಕಡೆ ಒಂದು ಅಂತ. ಅಕಸ್ಮಾತ್ ಯಾರಾದ್ರೂ ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ರ ಅಂತ ಎಲ್ಲರೂ ಕೇಳಿದ್ರೆ, ಎಲ್ಲಿ ಕುಡಿತೀನಿ, ಫ್ರೂಟ್ಸ್ ತಿಂತೀನಿ ಅಂತ ಹೇಳಿ ಸುಳ್ಳು ಬೇರೆ ಹೇಳ್ತಾಳೆ. ಬೇವರ್ಸಿ ಬಿಡ್ದವಳು. ಒಂದ್ಸತಿ ಹಿಂಗ ಕೈಯಲ್ಲಿ ಹಿಡಿದ್ರೆ ಇಳಬರ ಮೇಕಪ್ ಎಲ್ಲ ಕೈ ಬರ್ತದೆ. ನನ್ನ ಮನೆಗ್ ಬಿಟ್ಬಿಡ್ತೀಯಾ? ಸರಿ ಬೇಬಿ. ನೆಕ್ಸ್ಟ್ ಸತಿ ಬರ್ಬೇಕಾದ್ರೆ ಬೇರೆ ಗಾಡಿ ತಗೊಂಬ, ಇದ್ರಲ್ಲಿ ಹೇಟ್ ಬೀಳುತ್ತೆ. ಸಾರಿ ಬೇಬಿ, ನೆಕ್ಸ್ಟ್ ಸತಿಯಿಂದ ಬೇರೆ ಗಾಡಿ ತಗೊಂಡ್ಬರ್ತೀನಿ, ಓಕೆನಾ? ಏಟ್ ಬೀಳ್ತಾ ಇದೆ ಅಂತ ಈ ಕಾರಲ್ಲಿ. ಕಾಲೇಜ್ಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಗುದ್ಗುದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಾಗ ಏನು ಅನ್ಸಲ್ಲ. ಈ ಮಿಂಡ್ರೊಳಗೆ ಬಂದ್ಬಿಟ್ಟು ಇಲ್ಲಿ ಡವ್ ಬೇರೆ ಮಾಡ್ತಾವಳೆ. ರೈ ಮ್ಯಾನೇಜರ್, ఈ రోజు నుంచి నీ పనికి రానురా. ఎందుకంటే నేను కోటేశ్వరుడు అవ్వబోతున్నానురా. Dream11లో 5 టీములు వేసున్నా. ఒక్కొక్క టీంకి ఒక్కొక్క కోటి. 5 కోట్లు గెలిచినప్పుడు ఉంటుంది రా. అంటే ఇప్పుడు నువ్వు ఆఫీసుకి రావా? కొన్ని రోజులాగరా. నిన్ను నీ కంపెనీని ఇట్టే కొనేస్తా. మా ఇంటి బాత్రూమ్ క్లీన్ చేసిస్తాను రా నీ చేతిలో. చూడరా నీ అయ్యా, ఓడిపోతావు కదరా. అప్పుడు రారా నా కొడక. కావాలంటే అడుక్కోరు బతుకుతాను గాని మీ దగ్గరికి మాత్రం రానురా. పెట్టు ఫోన్ పెట్టు, బొచ్చిగా పెట్టు.
ಮದನ್ ನೋಡು ಶಶಾಂತ್ ಬತ್ತವನೆ. ಅಕಸ್ಮಾತ್ ಆ ಬೋಳಿ ಮಗ ನಿನ್ನ ಎಲ್ಲಾದ್ರೂ ಕರೆದ್ರೆ ಬರಲ್ಲ ಅಂತ ಹೇಳು ಡೈರೆಕ್ಟ್ ಆಗಿ. ಮಿಂಡ್ರಿ ಹೊಡ್ದವನು. ಆದ್ರೆ ಅವಾಗಿಂದ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ. ಲೌಡಾ ಫ್ರೆಂಡ್ಶಿಪ್. ನಿನ್ನ ಒಬ್ನೇ ಹೋಗಿ ಕುತ್ಕೊಂಡ್ ಕುಡ್ದವನೆ. ಒಂದು ಮಾತು ಕರೀಲಿಲ್ಲ ಗೊತ್ತಾ ನನ್ನ ಕುಡಿಯೋದಕ್ಕೆ. ಸರಿ ಅವ್ನ್ ಕರೆದ್ರೆ ಹೋಗಲ್ಲ ನಾನು. ಆಹಾ, ಏನ್ ಮದನ್, ಏನ್ ಸಮಾಚಾರ? ಬರ್ಬೋಣ ಕುಡಿಯೋದಕ್ಕೆ? ಇಲ್ಲ ಮಚ, ನಾನ್ ಬರಲ್ಲ. ಹೌದಾ? ಏ ಜ್ಞಾನ, ನೀನಾದ್ರು ಬರ್ತೆ ಕುಡಿಯೋದಕ್ಕೆ? ನಡಿ ಮಚ, ನಡಿ ಬೇಗ ನಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಹಲೋ ಮಚ, ಅದು ಮಚ ಹೇಳು ಮಚ. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ಸ್ವಲ್ಪ ಹೊರಗಡೆ ಬಂದ್ ಮಾತಾಡ್ತೀಯಾ? ತಡಿ ಲೌಡ ಬಂದೆ, ತಡಿ. ಮಚ ಇವಾಗ ಹೇಳು. ಅದು ಮಚ, ನಾನ್ ನಿನ್ಗೆ 20,000 ಕೊಟ್ಟಿದ್ನಲ್ಲ, ಅದನ್ನ ಯಾವಾಗ ಕೊಡ್ತೀಯ ಅಂತ ಕೇಳಬೇಕಾಗಿತ್ತು. ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಮಚ, ಕೊಡಕ್ಕಾಗತ್ತಾ? 20,000 ಯಾವ್ದು ಮಚ? ಅದು 20,000 ಕೊಟ್ಟಿದ್ನಲ್ಲ ಮಚ. ನಾಡಿದ್ದೇ ಕೊಡ್ತೀನಿ ಅಂತೇಳಿ 20,000 ಇಸ್ಕೊಂಡಿದ್ದಲ್ಲ ಮಚ. ಇನ್ನೂ ಕೊಡ್ತಾ ಇಲ್ವಲ್ಲ ಮಚ, 7 ತಿಂಗಳಾಗೋಯ್ತು. ಆ ದುಡ್ಡು ಮಚ. ಓ ಆ ದುಡ್ಡಾ? ಅದಕ್ಕೆ ಆ ದುಡ್ಡು ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಮಚ, ಕೊಡಕ್ಕಾಗತ್ತಾ ಪ್ಲೀಸ್ ಕೊನೋ? ಈ ತಿಂಗಳ ಏನಕ್ಕೆ ಬೇಕಲ್ಲ ನೋಡೆ ನಿನ್ಗೆ ಮಚ? ಅದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಮಚ, ಪ್ಲೀಸ್ ಮಚ ಕೊಡೋ. ಈ ತಿಂಗಳಾದ್ರು ಯಾವ ಹುಡುಗಿ ಕೊಡಕ್ಕೆ? ಅದನ್ನಾದ್ರೂ 7 ಸಾಯಿ ನನ್ ಮಗನ ಕೊಡ್ತೀನಿ. ಹುಡುಗಿಗಲ್ಲ ಮಚ, ಅದು ಫೋನ್ ತಗೋಬೇಕಾಗಿತ್ತು, ಅದಕ್ಕೋಸ್ಕರ ಅಮೌಂಟ್ ಕೇಳ್ತಾ ಇದೀನಿ. ಈ ಫೋನಿಗೆ ಏನಾಗಿತ್ತು, ಸಗತಾಗಿ ವರ್ಕ್ ಆಗ್ತಾ ಇತ್ತಲ್ಲ, ದುಡ್ಡೆಲ್ಲ ವೇಸ್ಟ್ ಮಾಡ್ಬಿಡ. ಏನ್ ತಗೊಂಡ ಹೋಗು ಮಚ. ಆದ್ರೂ ಬೋಳಿ ಮಗ 7 ತಿಂಗಳು ಮುಂಚೆ 20,000 ಇಸ್ಕೊಂಡವನು ಇನ್ನೂ ಕೊಡ್ಲಿ. ಹೇಳೋಡೆ ಎಲ್ಲಿದ್ಯಾ? ಏನೋ ಹೇಳೋದಕ್ಕಾಯ್ತು ನಾನು ನಿನ್ಗೆ. ಮಚ ಹೇಳೋ, ಎಲ್ಲ ಇದೆಯಲ್ಲ ಅವಡೆ? ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ತಿರೋ ತರ ಇದೆ. ಏನ್ ಸಮಾಚಾರ? ಇಲ್ಲ ಮಚ, ಅಪ್ಪಾಜಿ ಹೊರಗಡೆ ಬಂದಿದ್ದೀನಿ. ಗೊತ್ತು ಕಾಣಲ್ಲ ಅವಡೆ, ಸುಳ್ಳು ಹೇಳ್ತಿದ್ಯಾ ತಾನೆ? ಯಾವ್ದೋ ಹುಡುಗಿ ಜೊತೆ ಎಲ್ಲೋ ಹೋಗ್ತಿರ್ತೀಯ ಮಚ. ಹೇಳೋದ್ ಕೇಳು, ನನ್ ಮನೆಗೂ ಕಾಲ್ ಮಾಡ್ತೀನಿ ನಾನು ನಿನಗೆ. ಆಗಲ್ಲ ಕಣೋ ಬೋಳಿ ಮಗನೆ, ಇವಾಗ ಮಾತಾಡ್ಬೇಕು ನೀನ್ ನನ್ ಜೊತೆ. ಮಚ ಕೈ ಮುಗಿತೀನಿ, ಅರ್ಥ ಮಾಡ್ಕೊಳ್ಳೋ. ಸರಿ ಸಾಯಂಕಾಲ ಪ್ಲಾನ್ ಹೇಳ್ಬಿಟ್ಟೋಗು. ಯಾವ ಪ್ಲಾನ್ ತರ್ಬೇಕು ಹೇಳ್ಬಿಟ್ಟೋಗು. ನೋಡ್ತೀನಿ. ಏನ್ ನೋಡೋದ್ ನೀನು? ವೀಕೆಂಡ್ ಅಲ್ಲಿ ಅವನಾದ್ರು ಕೆಲಸ ಮಾಡ್ತಾನ? ಮುಚ್ಕೊಂಡ್ ಬರಬೇಕಷ್ಟೇ ಇವತ್ತು ಕುಡಿಯೋದಕ್ಕೆ. ನನಗೆ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಸರಿ ಮಚ್ಚ, ಹೋಗೋಣ. ಆಮೇಲೆ ಕಾಲ್ ಮಾಡ್ತೀನಿ ಬಿಡು ನಿನಗೆ. ಸರಿ, ಪ್ಲಾನ್ ಆಗಿದೆ, ಸಾಯಂಕಾಲ ಸಿಗೋ. ಯಾರ ಮಗನ ಫೋನ್ ಮಾಡಿತ್ತು? ಏನಿಲ್ಲಪ್ಪ, ಸುದೀಪ್ ಫೋನ್ ಮಾಡಿದ್ದ. ಅವ್ರ ಅಜ್ಜಿಗೆ ಹುಷಾರಿಲ್ವಂತೆ, ನೈಟ್ ಗ್ಲೂಕೋಸ್ ಹಾಕ್ಸೋಣ ಬಾ ಅಂತ ಹೇಳಕ್ಕೋಸ್ಕರ ಫೋನ್ ಮಾಡಿದ್ದಪ್ಪ. ಗ್ಲೂಕೋಸಿಗೆ ಏನ್ ಮಿಕ್ಸ್ ಮಾಡ್ತೀರ ಮಗನ? ನೀರಾ ಅಥವಾ ಸೋಡಾನ? ನೀರು ಕಿಕ್ಕತ್ತಲ್ಲಪ್ಪ, ಸೋಡಾನೆ.